ವಿದ್ಯಾರ್ಥಿಗಳೇ, ಈ ದಿನ 9ನೇ ತರಗತಿ ಗಣಿತ ವಿಷಯದಲ್ಲಿ ಬಹುಪದೋಕ್ತಿಗಳು ಅದರ ಮುಂದುವರೆದ ಭಾಗವಾಗಿ ನಾವು ಈ ದಿನ ಕೆಲವು ಅದರ ಮೇಲಿನ ಅದು ಬಹುಪದೋಕ್ತಿಗಳನ್ನು ನಾವು ಯಾವ ರೀತಿ ಬಿಡಿಸೋದು ಅಂತೇಳಿ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ರೆ, ಅದರಲ್ಲಿ ಬಹುಪದೋಕ್ತಿಗಳಲ್ಲಿ ಶೇಷ ಪ್ರಮೇಯ ಅದನ್ನು ತಿಳ್ಕೊಂಡಿದ್ರೆ. ನಾವೊಂದು ಸಮೀಕರಣಕ್ಕೆ ಎಕ್ಸ್ಪೆರೆ ಅಥವಾ ಆ ಒಂದು ಏನು ಸಮೀಕರಣದಲ್ಲಿ ಚರಾಕ್ಷರತೆ ಆ ಬೆಲೆಯನ್ನು ಕೊಟ್ಟಾಗ ಅದು 0 ಸಮ ಆದರೆ ಅದನ್ನು ನಾವು ಅಷ್ಟು ಶೇಷ ಉಳಿಯಿತು, ಅದು ಶೇಷ ಪ್ರಮೇಯ. ಅಂದರೆ ಯಾವುದೇ ಒಂದು ಬಹುಪದೋಕ್ತಿಯನ್ನು ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸಿದಾಗ ಬರುವ ಶೇಷವನ್ನು ನಾವು ಎಕ್ಸ್ಪೆಲೆ ಏನು ನಾವು ಯಾವುದರಿಂದ ಭಾಗಿಸ್ತೀವಿ ಅದರಿಂದ ನಾವು ಎಕ್ಸ್ಪೆಲೆಯನ್ನು ನಾವು ಕಂಡುಹಿಡ್ಕೊಂಡು ಬಹುಪದೋಕ್ತಿ ಹಾಕಿದಾಗ ಏನು ಬರುತ್ತೆ ಅದೇ ನಾವು ಶೇಷ ಅಂತೀವಿ. 0 ಯಾವ್ದಾರ ಒಂದು ಅಂಕಿ ಬಂದರೆ ಅಂಕಿ ಆಗಿರ್ತದೆ. ಅದು ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ರೆ ಅದು ಶೇಷ ಪ್ರಮೇಯ. ಅದನ್ನೇ ಮುಂದುವರೆದ ಭಾಗವಾಗಿ ಬಹುಪದೋಕ್ತಿಗಳ ಅಪವರ್ತಿಸುವಿಕೆ. ಬಹುಪದೋಕ್ತಿಗಳ ಅಪವರ್ತಿಸುವಿಕೆ. ಈಗ ನಾವು ಈ ಅಪವರ್ತನ ಕ್ರಮದಲ್ಲಿ ನಾವು ಯಾವ ರೀತಿ ನಾವು ಎಕ್ಸ್ಪೆಲೆ ಮತ್ತು ವೈದ್ಯರನ್ನು ಕಂಡುಹಿಡಿಯೋದನ್ನ ಈ ದಿನ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡು. ಈಗ ಅಪವರ್ತನ ಪ್ರಮೇಯ ಈಗಾಗಲೇ ನೀವು ಹಿಂದಿನ ತರಗತಿ ತಿಳ್ಕೊಂಡಿದ್ರೆ ಎಕ್ಸ್ಪೆಲೆ ಅಂತ ಮತ್ತೆ ಅದರಲ್ಲಿ ಒಂದು ಉದಾಹರಣೆ ತಿಳ್ಕೊಂಡು. ಅಪವರ್ತನಗಳು ನಿಮ್ಗೆ ಗೊತ್ತಾಗಿರುತ್ತೆ ಯಾವ ರೀತಿಯಾಗಿ ಅಪವರ್ತನ ಹೇಳಬೇಕು. ಉದಾಹರಣೆ ಒಂದು 11 ಈ ಒಂದು ನಿಮ್ಮ ಒಂದು ಅಧ್ಯಾಯದಲ್ಲಿದೆ. ಎಕ್ಸ್ಪ್ರೆಸ್ 2 ಇದು ಎಕ್ಸ್ಪ್ರೆಸ್ 2 ಇದು ಎಕ್ಸ್ ಕ್ಯೂಬ್ ಪ್ಲಸ್ 3 ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಮತ್ತು 2x ಪ್ಲಸ್ 4 ಅಪವರ್ತನವಾಗಿದೆಯೇ ಪರೀಕ್ಷಿಸಿ. ಅಪವರ್ತನವಾಗಿದೆಯೇ ಪರೀಕ್ಷಿಸಿ. ಈ ಪರೀಕ್ಷೆ ಮಾಡಬೇಕು. ಯಾವ ರೀತಿ ನಾವು ಇದನ್ನ ಪರೀಕ್ಷೆ ಮಾಡೋದು? ಅದನ್ನು ನಾವು ಈಗ ನೋಡೋಣ. ಅಂದ್ರೆ ಇದು ಏನ್ ಮಾಡಿದ್ರೆ ಎಕ್ಸ್ಪ್ರೆಸ್ 2 ಅನ್ನೋದು ಇದರ ಒಂದು ಎರಡು ಬಹುಪದೋಕ್ತಿ ಕೊಟ್ಟಿದ್ದಾರೆ. ಇದರ ಒಂದು ಸಮೀಕರಣ ಇದು ಕನ್ನಡ ಸಮೀಕರಣ ಮತ್ತು ಇನ್ನೊಂದು ಸಮೀಕರಣ ಕೊಟ್ಟಿದ್ದಾರೆ. ಇವೆರಡರ ಅಪವರ್ತನ ಆಗಿದೆ ಅಂತ. ಅಪವರ್ತನ ಅಂದ್ರೆ ಗೊತ್ತಾಗ್ತದೆ. ಈಗ 6 3 × 2 ಅಂತೇಳಿ 6 6ರ ಅಪವರ್ತನ, 2 6ರ ಅಪವರ್ತನ ಅಂತ ಹೇಳೋದು. ಅಪವರ್ತನ ಅಂದ್ರೆ ಗುಣಿಸೋದು. ಅಂದ್ರೆ ಇದೇ ತರ ಈ x³ ಪ್ಲಸ್ 3x² ಪ್ಲಸ್ 5x ಪ್ಲಸ್ 6 ಅನ್ನೋ ಒಂದು ಸಮೀಕರಣದ ಇದು ಒಂದು ಭಾಗ ಆಗಿರ್ಬೇಕು. ಇದರಿಂದ ಎಕ್ಸ್ಪ್ರೆಸ್ 2 ಉಳಿದಿದ್ದು ಯಾವ ಆಗಿರ್ಬೋದು ಆ ತರ ಆಗಿದೆ ಅಂತ ನಾವು ಪರೀಕ್ಷೆ ಮಾಡೋದು. ಈಗ ಅಪವರ್ತನ ಗೊತ್ತಾಗ್ತದೆ. ಈಗ 6ರ ಅಪವರ್ತನ 3 × 6 ಅಥವಾ ಇನ್ನೊಂದು 10 ಅನ್ಕೊಳ್ಳೋಣ. 5 2 10. ಈಗ 10ರ ಅಪವರ್ತನಗಳು 5 2. ಹಾಗೆ ಇಲ್ಲಿ ಏನು ಸಮೀಕರಣ ಕೊಟ್ಟಿದ್ದೀವಿ ಇದೊಂದು ಮತ್ತೆ ಈ ಸಮೀಕರಣ. ಈ ಸಮೀಕರಣದಲ್ಲಿ ಈ ತರ ಅಪವರ್ತನ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಆ ಪ್ರಶ್ನೆ ನಾವು ಯಾವ ರೀತಿ ಉತ್ತರಿಸೋದನ್ನ ಅಥವಾ ಈ ರೀತಿಯನ್ನು ನಾವು ಅಂಕಿ ಕೊಟ್ಟಾಗ ನಾವು ಈಸಿ ಸುಲಭ ಗುಣಿಸ್ಬಿಟ್ಟು ಹೇಳ್ಬಿಡ್ತಾರೆ. ಇದರ ಅಪವರ್ತನ ಅಂತ 2 ಅಥವಾ 5. ಆದ್ರೆ ಇದು ಈ ತರ ಸಮೀಕರಣಗಳನ್ನು ಕೊಟ್ಟಾಗ ನಾವು ಯಾವ ರೀತಿ ಕಲಿಯೋದು? ಇದು ಅಪವರ್ತನ ಆಗಿದೆಯೋ ಇಲ್ವೋ ಅನ್ನೋದು ಎಕ್ಸ್ಪ್ರೆಸ್ 2 ಅನ್ನೋದನ್ನು ನಾವು ಕಲಿಯಬೇಕು. ಅಂದ್ರೆ ಅಪವರ್ತನ ಆಗಿದ್ರೆ ಅಕಸ್ಮಾತ್ ಈ ಒಂದು ಏನು ಎಕ್ಸ್ಪ್ರೆಸ್ 2 ಅಂತ ಕೊಟ್ಟಿದ್ದಾರೆ ಈ ಒಂದು ಬಹುಪದೋಕ್ತಿ, ಈ ಬಹುಪದೋಕ್ತಿಯ ಅಪವರ್ತನ ಆಗಿದ್ರೆ ಏನು ಎಕ್ಸ್ಪೆರಿಯನ್ನು ನಾವು ತಗೊಂಡಿರ್ತೀವಿ ನೋಡಿ. ಎಕ್ಸ್ಪ್ರೆಸ್ 2 ಇಸ್ ಈಕ್ವಲ್ ಟು 0 ಅಂತ ಏನು ಹೇಳ್ತೀವಿ. ಎಕ್ಸ್ ಇಸ್ ಈಕ್ವಲ್ ಟು 2 ನಾವು ಎಡದ ಬರ್ತೇವೆ ಅಂದ್ರೆ -2. ಈ ಎಕ್ಸ್ ಇಸ್ ಈಕ್ವಲ್ ಟು -2 ಈ ಸಮೀಕರಣಕ್ಕೆ ಹಾಕಿದಾಗ ಅದು 0 ಸಮ ಅಂದ್ರೆ ಅದು ಅಪವರ್ತನ ಆಗಿದೆ ಅಂತ. ಅರ್ಥ ಆಗ್ತಿದೆ ನೋಡಿ. ಎಕ್ಸ್ಪ್ರೆಸ್ 2 ಅನ್ನೋದು ಎರಡೂ ಸಮೀಕರಣ ಎಕ್ಸ್ಪ್ರೆಸ್ 4 ಮತ್ತು x³ ಪ್ಲಸ್ 3x² ಪ್ಲಸ್ 5x ಪ್ಲಸ್ 6ರ ಅಪವರ್ತನ ಆಗಿದೆಯೇ ಅನ್ನೋದು ನಾವು ಪರೀಕ್ಷೆ ಮಾಡಬೇಕು. ಅಂದ್ರೆ ಏನು ಎಕ್ಸ್ಪ್ರೆಸ್ 2 ಪ್ರಶ್ನೆ ಕೇಳಿದ್ರೆ ಆ ಎಕ್ಸ್ಪ್ರೆಸ್ 2 ಅನ್ನು ತೆಗೆದುಕೊಂಡು ಆ ಎಕ್ಸ್ ಬೆಲೆಯನ್ನು ಕಂಡುಹಿಡ್ಕೊಂಡು x = 2 -2 ಅದು ಎಕ್ಸ್ ಬೆಲೆಯನ್ನು ನಾವು ಇದಕ್ಕೂ ಹಾಕಿ ಮತ್ತೆ ಅದಕ್ಕೂ ಇನ್ನೊಂದು ಸಮೀಕರಣಕ್ಕೆ ಹಾಕಿ ನೋಡಿದಾಗ ಅದು 0 ಸಮ. 0 ಸಮ ಆದಾಗ ಮಾತ್ರ ಈ ಎಕ್ಸ್ಪ್ರೆಸ್ 2 ಅನ್ನೋದು x³ ಪ್ಲಸ್ ಇದ್ರದ್ದು ಅಪವರ್ತನ ಆಗಿರುತ್ತೆ ಮತ್ತೆ 2x ಪ್ಲಸ್ 4ರ ಅಪವರ್ತನ ಆಗಿರುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ನಿಮ್ಗೆ ಗ್ಯಾರಂಟಿ ಆಗ್ತದೆ. ಈಗ ಆಪ್ಷನ್ ಮಾಡಿ ಯಾವುದು x = -2 ಈ ಸಮೀಕರಣಕ್ಕೆ ಘನ ಸಮೀಕರಣಕ್ಕೆ ಹಾಕೋಣ. x ಜಾಗದಲ್ಲಿ -2 ಹಾಕ್ತಾ ಹೋಗೋಣ. -2 ಹೋಲ್ ಕ್ಯೂಬ್ -2 ನೋಡಿ. x ಜಾಗದಲ್ಲಿ -2 ಬ್ರಾಕೆಟ್ ಅಲ್ಲಿ ಹಾಕೊಂಡಿದ್ದೀನಿ. ಅದರ ಘಾತಾಂಕವನ್ನು ಬರೆದಿದ್ದೀನಿ. ಪ್ಲಸ್ ಚಿಹ್ನೆ ಅದೇ ತರ ಬರ್ತದೆ 3 -2 ಹೋಲ್ ಸ್ಕ್ವೇರ್. ಇಲ್ಲಿ -2 x ಜಾಗದಲ್ಲಿ -2 ಪ್ಲಸ್ 5 × -2 ಪ್ಲಸ್ ಆ 0 ಸಮ ಆಗಬೇಕು. 0 ಸಮ ಆದರೆ
2 4 4 8 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಚಿಹ್ನೆನ ಗುಣಿಸ್ಕೋಬೇಕು. ಮತ್ತೆ ಅದೇ ರೀತಿ ಅಂಕಿ ಇದನ್ನು 3 ಸರಿ ಗುಣಿಸ್ಕೋಬೇಕು. ಇನ್ನು ನೋಡಿ ಪ್ಲಸ್ 3 ಇದು 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. ಮೈನಸ್ 2 ಅನ್ನ 2 ಸರಿ ಗುಣಿಸಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4 ಇದು 4 ಆಗಿದೆ. ಇದು ಇದೇನು ಘಾತಾಂಕ ಏನಿಲ್ಲ, ಅಲ್ಲಿ ಇದು ಘಾತಾಂಕ ಅದು 2ರ ಘಾತಾಂಕ ಒಂದೇ ಆಗಿರುತ್ತೆ. ಒಂದೇ ಸರಿ ಗುಣಿಸೋದು ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 5 2 10 ಪ್ಲಸ್ 6. ಈಗ ಮೈನಸ್ 8 ಆಗಿರ್ಬೇಕು. ಪ್ಲಸ್ 3 4 12 ಮೈನಸ್ 10 ಪ್ಲಸ್ 6. ಒಂದೇ ಚಿಹ್ನೆ ಇರೋಣ ಕೂಡ್ಕಡೆ, ಬೇರೆ ಬೇರೆ ಚಿಹ್ನೆ ಇದ್ರೆ ಕಡೆ ಒಂದೇ ಚಿಹ್ನೆ ನೋಡ್ಕೊಳ್ಳಿ. ಮೈನಸ್ 8 ಮೈನಸ್ 10 ಮೈನಸ್ 15 ಪ್ಲಸ್ 6 ಪ್ಲಸ್ 6 ಪ್ಲಸ್ 12 ಪ್ಲಸ್ 15. ಬೇರೆ ಬೇರೆ ಚಿಹ್ನೆ ಇದ್ರೆ ಕಡೆಯಲ್ಲಿ 0 ಸಮ ಆಯಿತು. ನೋಡಿ ಎಷ್ಟು ಸುಲಭವಾಗಿದೆ. ಸೊ ಇದು ಅದರ ಆ ಥರ ನಾವು ಏನು ಮಾಡ್ಬೋದು, ಎಕ್ಸ್ ಪ್ಲಸ್ 2 ಎಂಬುದು ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಅಪವರ್ತನವಾಗಿದೆ ಅಂತ ನಾವು ಬರೀಬಹುದು. ಸುಲಭವಾಗಿ ಅಪವರ್ತನವಾಗಿದೆ. ಎಷ್ಟು ಸುಲಭವಾಗಿದೆ ನೋಡಿ. ಇದನ್ನು ನೀವು ಬಾಕ್ಸ್ ಅವಶ್ಯಕತೆ ಆಕ್ಚುಲಿ ಏನು ಮಾಡಬೇಕಾಯ್ತು, ಇದನ್ನ ಎಕ್ಸ್ ಪ್ಲಸ್ 2ರಿಂದ ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6ನ ಭಾಗಿಸಿ ಏನು ಬರುತ್ತೆ, ಅದು ಶೇಷ 0 ಬರುತ್ತೆ. ಭಾಗಲಬ್ಧ ಏನೋ ಬರುತ್ತೆ ಅಂತ ಆಗ ಶೇಷ 0 ಬಂದಾಗ ಮಾತ್ರ ಅಪವರ್ತನ ಅಂತೇಳಿ ನಾವು ಮಾಡಬೇಕಾಗಿತ್ತು. ಆದರೆ ಶೇಷ ಪ್ರಮೇಯ ಏನಿದೆ ಅದರ ಆಧಾರದ ಮೇಲೆ ನಾವೇನು ಮಾಡ್ಬೋದು, ಎಕ್ಸ್ಪ್ರೆಯನ್ನು ಸಮೀಕರಣಕ್ಕಾಗಿ 0 ಸಮ ಅಂದರೆ ಅಪವರ್ತನ ಆಗಿದೆ ಅಂತ ಹೇಳಿ ಉದಾಹರಣೆಗೆ ನಾವು ನಂಬರ್ ತಗೋಬೋದು. 6 ಈಗ 6 ನಾವು 3 2 6 ಬರ್ಕೋಬೋದು. 3ರಿಂದ ನಾವು 6ನ ಭಾಗಿಸಿದ್ರೆ 3 2 6 0 ಸಮ ಆಯಿತು. 0 ಸಮ ಆಯಿತು ಅಂದರೆ 0 ಯಾವುದೋ ಸಂಕೇತ ಭಾಗಿಸಿದಾಗ ಅದು 0 ಸಮ ಆಯಿತು ಅಂದರೆ ಇದನ್ನು ಅಪವರ್ತನ ಆಗಿದೆ ಅಂತ ಅರ್ಥ. ಇಲ್ಲ ಅಕಸ್ಮಾತ್ 2 ತಗೋಬೋದು. 2 ನಾವು ಭಾಗಿಸಿದ್ರೆ ಭಾಗಲಬ್ಧ 3 ಆಗುತ್ತೆ. 3 2 0 ಸಮ ಆಗುತ್ತೆ. ಸೊ ಇದು ನಾವು 3 ಒಂದು ಅಪವರ್ತನೆ ಆಗುತ್ತೆ, 2 ಒಂದು ಅಪವರ್ತನೆ ಆಗುತ್ತೆ. ಸೊ ಅದರಿಂದ ನಾವು ಒಂದು ಸುಲಭವಾದ ತೀರ್ಮಾನಕ್ಕೆ ಹೋಗ್ಬೋದು. ಸೊ ಈ ಥರದ ಲೆಕ್ಕಗಳನ್ನು ನಾವು ಭಾಗಿಸದೆ ಇಲ್ಲಿ ಏನು ಕೊಟ್ಟಿರ್ತಾರೆ ಅದರ ಏನೋ ಒಂದು ಸಮೀಕರಣ ಕೊಟ್ಟಿರ್ತಾರೆ ಅಪವರ್ತನ ಅಂತೇಳಿ ನಾವು ಹೇಳ್ಬೋದು. ಮತ್ತೆ ಇದ್ರದ್ದು ಕೇಳಿದ್ದಾರೆ 2x ಪ್ಲಸ್ 4ರ ಅಪವರ್ತನ ಆಗಿದೆ ಅಂತೇಳಿ ನಾವು ಪ್ರಶ್ನೆ ಕೇಳಿದ್ದಾರೆ. ಅದನ್ನು ಟೆಸ್ಟ್ ಮಾಡಿ ನೋಡೋಣ. ಸೊ ಟೆಸ್ಟ್ ಮಾಡೋಣ. ಸೊ ಯಾವ್ದು ಇನ್ನೊಂದು ಕೇಳಿದ್ರೆ ಅದೇ x ಮೈನಸ್ ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ 2 ಅನ್ನು ನಾವೇನು ಮಾಡಬೇಕು ಅಂದರೆ ಇಲ್ಲಿಗೆ ಹಾಕ್ಬೇಕು. ಯಾವ ಸಮೀಕರಣಕ್ಕೆ 2x ಪ್ಲಸ್ 4. ಇನ್ನೊಂದು ಪ್ರಶ್ನೆ ಕೇಳಿದ್ರು 2x ಪ್ಲಸ್ 4ರ ಅಪವರ್ತನ ಆಗಿದೆ ಅಂತ ನಾವು ಕಂಡುಹಿಡಿಯಬೇಕು. ಸೊ ಈಗ 2x ಪ್ಲಸ್ 4ಕ್ಕೆ 2 ಎಕ್ಸ್ ಆಗಿ ಮೈನಸ್ 2 ಪ್ಲಸ್ 4 ಹಂಗೆ ಇರಲಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 2 2 4 ಪ್ಲಸ್ 4 ಇಸ್ ಈಕ್ವಲ್ ಟು 0. ಅದು 0 ಸಮ ಆಯಿತು. ಆದ್ದರಿಂದ ನಾವೇನು ಬರೀಬಹುದು, ಎಕ್ಸ್ ಪ್ಲಸ್ 2 ಎಂಬುದು 2x ಪ್ಲಸ್ 4ರ ಅಪವರ್ತನವಾಗಿದೆ ಅಂತ ನಾವು ಸುಲಭವಾಗಿ ಬರೀಬಹುದು ಮಕ್ಕಳೇ. ಅಪವರ್ತನವಾಗಿದೆ, ಹೌದಲ್ವಾ? ಸೊ ನೋಡಿ ಎಷ್ಟು ಸುಲಭವಾಗಿದೆ. ಅಂದರೆ ನಾವು ಯಾವುದರಿಂದ ಭಾಗಿಸ್ತೀವಿ ಅದರ ಎಕ್ಸ್ಪ್ಲೇನ್ ಕಂಡುಹಿಡಿಕೊಂಡು ಯಾವುದನ್ನು ನಾವು ಭಾಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಭಾಜ್ಯವನ್ನು. ಸೊ ಅದಕ್ಕೆ ನಾವು ಬೆಲೆನ ಹಾಕಿದಾಗ 0 ಸಮ ಅಂದರೆ ಅದನ್ನು ನಾವು ಅಪವರ್ತನ ಆಗಿದೆ ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದು. ಇದು ಬಹುಪದೋಕ್ತಿಗಳನ್ನ ಅಪವರ್ತಿಸಿ ಯಾವ ರೀತಿ ಬಹುಪದೋಕ್ತಿಗಳನ್ನು ನಾವು ಕಂಡುಹಿಡಬೇಕು, ಅದು ಅಪವರ್ತನ ಆಗಿದೆ ಇವು ಅನ್ನೋದು ನಾವು ಸುಲಭವಾಗಿ ಪರೀಕ್ಷೆ ಮಾಡಿ ಹೇಳ್ಬೋದು ಅದನ್ನು ಯಾವ ರೀತಿ ಅಂತ ಹೇಳಿ. ಸೊ ಈ ಒಂದು ಆಧಾರದಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಶೇಷ ಕಂಡುಹಿಡಿದ್ವಿ, ಭಾಗಿಸದೇ ಶೇಷ ಕಂಡುಹಿಡಿದ್ವಿ. ಸೊ ಅದು ಈಗಾಗಲೇ ನಿಮಗೆ ಗೊತ್ತಾಗಿದೆ ಯಾವ ಥರ ಭಾಗಿಸೋದು ಅಂತೇಳಿ. ಸೊ ಅದೇ ರೀತಿ ಇನ್ನೊಂದು ಬೇರೆ ಥರ ಲೆಕ್ಕ ಇರುತ್ತೆ. ಇದನ್ನು ಮಾಡಿದ್ರೆ ಉದಾಹರಣೆ 12. ಉದಾಹರಣೆ 12 ಯಾವುದು ಎಕ್ಸ್ ಮೈನಸ್ 1. ಇನ್ನೊಂದು ಎಕ್ಸ್ ಮೈನಸ್ ಇದು 4x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಮೈನಸ್ 4x ಪ್ಲಸ್ k ಅಪವರ್ತನ ಆಗಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಈಗ ನಾವು ಬೆಲೆಯನ್ನು ಕಂಡುಹಿಡಿಯಬೇಕು. ಇದು ಯಾವ ರೀತಿ ಅಂತ ನೋಡ್ಕೊಳ್ಳಿ. ಸೊ ಇದು ನಾವು ಅಪವರ್ತನ ಈ ಥರದ ಅಪವರ್ತನ ನೋಡೇ ಇಲ್ಲ. 4x ಕ್ಯೂಬ್ 3x ಕ್ಯೂಬ್ ಮೈನಸ್ 4x ಇದು ಅಪವರ್ತನ ಮಾಡೋಕೆ ನಾವೆಲ್ಲ ವರ್ಗಮೂಲವನ್ನು ವರ್ಗ ಸಮೀಕರಣವನ್ನು ಅಪವರ್ತನ ಮಾಡೋದನ್ನೆಲ್ಲ ಕಲ್ತಿದ್ದೀವಿ. ಈಗ 8ನೇ ತರಗತಿಯಲ್ಲಿ
ಇಸ್ ಈಕ್ವಲ್ ಟು 0 ಸಮ ಆಗಿರುತ್ತೆ. ಅಪವರ್ತನ ಆಗಿದೆ ಅಲ್ಲ, ನಾವು ಎಕ್ಸ್ ಬೆಲೆ ಇದು 4 0 ಸಮ ಅಂತ ಅರ್ಥ. ಇದು ಇಸ್ ಈಕ್ವಲ್ ಟು 0 ಅಂತ ಅಂತೀವಿ ಅಂತಂದ್ರೆ ಈ 4 x ಮೈನಸ್ 1 ಇದು 4x³ ಪ್ಲಸ್ 3x² ಮೈನಸ್ 4x ಕೆ ಇದರ ಅಪವರ್ತನ ಆಗಿದ್ರೆ 0 ಸಮ ಆಗುತ್ತೆ ಅಂತ ಅದರ ಅರ್ಥ. ಆದ್ರಿಂದ ನಾವೇನು ಮಾಡೋದು, ಈಗ ಎಕ್ಸ್ ಬೆಲೆ ಎಕ್ಸ್ ಎಲ್ ಇದೆಲ್ಲ 1 ಹಾಕ್ಬೇಕು. ಸೊ 1 ಹಾಕ್ಬಿಟ್ಟು ಆಮೇಲೆ ಕೆ ಬೆಲೆನ ಕಂಡುಹಿಡಿಯಬೇಕು. ಸೊ ಇಲ್ಲಿ 4x ಬೆಲೆ 1³ ನೋಡಿ, ಎಕ್ಸ್ ಮಾತ್ರ ಹಾಕ್ತಾ ಇದ್ದೇನೆ ಬ್ರಾಕೆಟ್ ಅಲ್ಲಿ ಹಾಕಿ, ಪ್ಲಸ್ 3x ಮಾತ್ರ ಇದ್ದೀನಿ ಸ್ಕ್ವೇರ್ ಮೈನಸ್ 4x ಒಂದು ಹಾಕ್ತಾ ಇದ್ದೀನಿ. ಕೆ ಬೆಲೆ ಗೊತ್ತಿಲ್ಲ, ಕೆ ನ ಹಾಕ್ತೀನಿ ಅಷ್ಟೇ. ಒಂದನ್ನ ಎಷ್ಟೇ ಸರಿ ನಾವು ಗುಣಿಸಿದ್ರು ನೋಡಿ, 1 1 3 ಅಂತ ಬೇಡ ಮೇಲೆ ಕೆಲವರೆಲ್ಲ 1 3 3 ಅಂತ ಬರ್ಕೊಡ್ತೀರಾ. ಸೊ ಒಂದನ್ನ 3 ಸರಿ ಗುಣಿಸ್ಬೇಕು. 3 ಸರಿ ಗುಣಿಸಿದ್ರೆ 1 1 1 ಮತ್ತೆ 1 1 1 ಒಂದನ್ನ ಎಷ್ಟೇ ಸರಿ ಗುಣಿಸಿದ್ರು ಅದು ಒಂದೇ, 100 ಸರಿ ಗುಣಿಸಿದ್ರು ಒಂದೇ. ಅದು ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಸೊ ಕೆಲವರು ಏನ್ ಮಾಡ್ತಾರೆ 1 2 2 ಅಂತ ಬರ್ಕೊಡ್ತೀರಾ. ಸೊ ಆದ್ರಿಂದ 4 ಇದರ ಬೆಲೆ ಒಂದೇ. ಅದ್ರ ಚಿಹ್ನೆ ಇದ್ದಾಗ ಮಾತ್ರ ಮೈನಸ್ ಇಂದ ನೀವು 3 ಸರಿ ಇದ್ರೆ ಮೈನಸ್ ಬರುತ್ತೆ, 2 ಸರಿ ಇದ್ರೆ ಅಂದ್ರೆ ಸರಿ ಸಂಖ್ಯೆ ಇದ್ರೆ ಪ್ಲಸ್ ಬರುತ್ತೆ, ಬೆಸ ಸಂಖ್ಯೆ ಇದ್ದಾಗ ಮೈನಸ್ ಬರುತ್ತೆ. ಚಿಹ್ನೆ ಮೈನಸ್ ಇದ್ದಾಗ ಪ್ಲಸ್ ಇದ್ರೆ ಇನ್ನು ಪ್ಲಸ್ ಪ್ಲಸ್ ಬರುತ್ತೆ. ಸೊ ಪ್ಲಸ್ 3 1 ಇಂಟು 1 ಒಂದೇ ಆಗುತ್ತೆ, ಮೈನಸ್ 4 ಪ್ಲಸ್ ಕೆ ಇಸ್ ಈಕ್ವಲ್ ಟು 0. 4 1 4 ಗುಣಿಸ್ಕೊಂಬಿಡಿ, ಬ್ರಾಕೆಟ್ ಗುಣಿಸ್ಕೊಂಬಿಡಿ, 3 1 3 ಮೈನಸ್ ಕೆ ಮೈನಸ್ 4 ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಈ 4 4 ಕ್ಯಾನ್ಸಲ್ ಆಯಿತು, ಪ್ಲಸ್ ಮೈನಸ್ ಐತಲ್ಲ. ಸೊ ಆದ್ದರಿಂದ ಕೆ ನಾವು ಹಾಕಿದ್ರೆ ಕೆ ಇಸ್ ಈಕ್ವಲ್ ಟು ಮೈನಸ್ 4. ಕೆ ಬೆಲೆ ಎಷ್ಟಾಗುತ್ತೆ, ಮೈನಸ್ 4 ಆಗುತ್ತೆ. ಅವಾಗ ಇದರ ಇದು ಒಂದು ಎಕ್ಸ್ ಮೈನಸ್ 1 ಅಪವರ್ತನ ಆಗುತ್ತೆ. ಸೊ ಈ ಥರ ನಾವು ಲೆಕ್ಕಗಳನ್ನ ಮಾಡಬಹುದು. ಸೊ ಅಂದರೆ ಕೆ ಬೆಲೆಯನ್ನು ಯಾವ ರೀತಿ ನಾವು ಕಂಡುಹಿಡಿಯೋದು, ಮತ್ತೆ ಶೇಷ ಪ್ರಮೇಯದಿಂದ ಲೆಕ್ಕದಿಂದ ನಾವು ಇದ್ರ ಶೇಷ ಎಷ್ಟಾಗುತ್ತೆ ಅಂತ. ಈಗ ನಾವು ಇಲ್ಲಿ ಎಕ್ಸ್ ಕೆ ಇಸ್ಕೊಂಡು ಮೈನಸ್ 3 ಹಾಕಿದ್ರೆ 0 ಸಮ ಆಗುತ್ತೆ, ಅವಾಗ ಶೇಷ 0 ಅಂತ ಹೇಳ್ಬೋದು. ಸೊ ಯಾಕೆ ಇಲ್ಲೇ ಹಾಕಿ ನೋಡಿ, ಮೈನಸ್ 3 ಹಾಕಿ 0 ಸಮ ಆಗುತ್ತಾ, ಕೆ ಬೆಲೆ ಮೈನಸ್ 3 ಅಂದ್ರೆ ಇಲ್ಲಿ ಮೈನಸ್ 3 ಹಾಕಿ 4 4 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಗುತ್ತೆ, 0 ಸಮ ಆಗುತ್ತೆ. ಆದ್ರಿಂದ ನಾವು ಈ ಸುಲಭವಾಗಿ ಹೇಳ್ಬೋದು ಎಕ್ಸ್ ಮೈನಸ್ 1 ಇದರ ಒಂದು ಅಪವರ್ತನ ಅಂತ ಹೇಳಿ ನಾವು ಹೇಳ್ಬೋದು. ಈ ತರದ ಲೆಕ್ಕಗಳನ್ನು ನಾವು ಬಹುಪದೋಕ್ತಿಗಳನ್ನು ಅಪವರ್ತಿಸಿ ಶೇಷ ಪ್ರಮೇಯದಿಂದ ಶೇಷವನ್ನು ಕಂಡುಹಿಡಿದು ಮತ್ತೆ ಇತರ ಕೆ ಬೆಲೆ ಈ ತರ ಎಲ್ಲ ಕೊಟ್ಟರೆ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಲೆಕ್ಕ ಇರುತ್ತೆ. ನೀವು ಬೇರೆ ಬೇರೆ ತರ ಲೆಕ್ಕಗಳನ್ನ ಇಲ್ಲಿಂದನೇ 9ನೇ ತರಗತಿಯಲ್ಲಿ ನಾವು ಕಲಿತಾ ಹೋದ್ರೆ ನಿಮಗೆ ತುಂಬ SLC ತುಂಬಾ ಈಸಿ ಆಗುತ್ತೆ. ಅಪವರ್ತನದೇ ಒಂದು ಚಾಪ್ಟರ್, ವರ್ಗ ಸಮೀಕರಣದೇ ಒಂದು ಚಾಪ್ಟರ್ ಇರುತ್ತೆ. ಅಪವರ್ತಿಸುವುದರ ಮೂಲಕ ವರ್ಗ ಸಮೀಕರಣಗಳನ್ನ ಬಿಡಿಸೋದು ಒಂದು ಚಾಪ್ಟರ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಬೇಕಾದಷ್ಟು ವರ್ಗ ಸಮೀಕರಣವನ್ನು ವರ್ಗಪೂರ್ಣಗೊಳಿಸೋದು ಅಪವರ್ಸೋದು ಇರುತ್ತೆ. ಅಪವರ್ತನ ಮಧ್ಯಪದವನ್ನು ವಿಭಜಿಸಿ ಅಪವರ್ಸೋದಿರುತ್ತೆ. ಮತ್ತೆ ಎಕ್ಸ್ ಬೆಲೆ ವರ್ಗ ಸಮೀಕರಣದ ಎಕ್ಸ್ ಬೆಲೆ ಕಂಡುಹಿಡಿಯಬೇಕು ಅಂದ್ರೆ ಸೂತ್ರದ ಸಹಾಯದಿಂದ ಬಿಡಿಸೋದಿರುತ್ತೆ. ಸೊ ಈ ತರದ ಲೆಕ್ಕಗಳನ್ನೆಲ್ಲ ನೀವು ಮುಂದೆ ಇಲ್ಲೇ ನೀವು ಕಲಿತಾ ಹೋದ್ರೆ ಮುಂದೆ ನಿಮ್ಗೆ ಸುಲಭ ಆಗ್ತಾ ಹೋಗುತ್ತೆ. SLC ಸುಲಭವಾಗಿ ಸ್ಕೋರ್ ಮಾಡ್ಬೋದು, ಸುಲಭವಾಗಿ ಕಲಿಬಹುದು. ಈ ಥರದ ಲೆಕ್ಕಗಳಿರ್ತವೆ. ಇದ್ರ ಮೇಲೆ ಸುಮಾರು ಚಾಪ್ಟರ್ 2-3 ಚಾಪ್ಟರ್ ಇರ್ತವೆ. ಒಂದು ಬಹುಪದೋಕ್ತಿ ಇರುತ್ತೆ SLC ನಲ್ಲಿ, ಮತ್ತೆ ನಿಮಗೆ ಅಪವರ್ಸೋದಿರುತ್ತೆ, ವರ್ಗ ಪೂರ್ಣಗೊಳಿಸೋದ್ರ ಮೂಲಕ ಅಪವರ್ಸೋದಿರುತ್ತೆ, ಮಧ್ಯಪದವನ್ನು ವಿಭಜಿಸುವ ಮೂಲಕ ಅಪವರ್ಸೋದಿರುತ್ತೆ, ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಸೂತ್ರದ ಸಹಾಯದಿಂದ ಎಕ್ಸ್ ಬೆಲೆ ಕಂಡುಹಿಡಿಯೋದಿರುತ್ತೆ. ಇವೆಲ್ಲ ಈ ರೀತಿಯಾದಂಥ ಒಂದು ಲೆಕ್ಕಗಳು ಮುಂದೆ ನಿಮಗೆ ಸುಲಭ ಆಗ್ತಾ ಹೋಗ್ತಾರೆ. ಸೊ ಇದನ್ನ ನಾವು ಮತ್ತೆ ನಾವು ಬಹುಪದೋಕ್ತಿಗಳನ್ನ ಲೆಕ್ಕ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಬಹುಪದೋಕ್ತಿಗಳ ಅಪವರ್ತಿಸುವಿಕೆ ಆದ್ಮೇಲೆ ನೆಕ್ಸ್ಟ್ ಮಧ್ಯಪದವನ್ನು ವಿಭಜಿಸುವ ಮೂಲಕ ಅಪವರ್ಸೋದು ಯಾವ ರೀತಿ ಅಂತ ನೋಡೋಣ. ಇದನ್ನು ಅಪವರ್ಸದೆ ಮಧ್ಯಪದವನ್ನು ವಿಭಜಿಸುವ ಮೂಲಕ ಅಪವರ್ತಿಸುವುದು ವರ್ಗ ಸಮೀಕರಣ ಅಪವರ್ತಿಸೋದು ನೋಡಿ. ಸೊ ಈಗ ನಿಮಗೆ ಇದರಲ್ಲಿ ಯಾವ ತರ ಇರ್ತದೆ, ವರ್ಗ ಸಮೀಕರಣದ ಆದರ್ಶ ರೂಪ, ವರ್ಗ ಸಮೀಕರಣದ ಆದರ್ಶ ರೂಪ, ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 7. ಇದು ವರ್ಗ ಸಮೀಕರಣ. ಅಂದ್ರೆ ಯಾವುದೇ ಒಂದು ಚರಾಕ್ಷರದ ಘಾತಾಂಕ 2 ಇದ್ರೆ ಇದನ್ನು ವರ್ಗ ಸಮೀಕರಣ ಅಂತೀವಿ. ಸೊ ಇದನ್ನ ನಾವು ಮತ್ತೆ ನಾವು ತಿಳ್ಕೊಂಡ್ರೆ ax³ + bx + c = d
ಸೊ ಅದು ಎ ಬಿ ಸಿ ಡಿ ಆಗುತ್ತೆ. ಅದು ಏನಾಗುತ್ತೆ ಘನ ಸಮೀಕರಣ ಆಗುತ್ತೆ. ಸೊ ಅದೇ ರೀತಿ ನಾವು ಎ ಎಕ್ಸ್ ಶುದ್ಧ ವರ್ಗ ಸಮೀಕರಣ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಇದು ಶುದ್ಧ ವರ್ಗ ಸಮೀಕರಣದ ಆದರ್ಶ ರೂಪ. ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಇದು ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ. ಡಿ ವೈ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ. ಅಥವಾ ಎರಡು ಸಮೀಕರಣ ಇದ್ರೆ ಇದು C1 ಅಂತ ಹೋಗ್ತಾರೆ. ಇದು ಎ ಎಕ್ಸ್ ಟು ಪ್ಲಸ್ ಬಿ ವೈ ಟು ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು 0. ಇದನ್ನು ನಾವು ರೇಖಾತ್ಮಕ ಸಮೀಕರಣ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಇದರ ಆದರ್ಶ ರೂಪ ಆಗುತ್ತೆ. ಇದು ಶುದ್ಧ ವರ್ಗ ಸಮೀಕರಣದ ಆದರ್ಶ ರೂಪ, ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಮತ್ತೆ ಇದು ಬಂದರೆ ಘನ ಸಮೀಕರಣಗಳ ಮುಂದೆ ಕಲಿತಾ ಹೋಗುತ್ತೆ. ಈಗ ನಾವು ಇದನ್ನ ಈ ಆದರ್ಶ ರೂಪದಲ್ಲಿರೋದು ನಾವು ಒಂದು ಉದಾಹರಣೆ ಬರ್ಕೊಂಡು ಉದಾಹರಣೆ 13 ನಿಮ್ಮ ಬುಕ್ಕಲ್ಲಿರ್ತಕ್ಕಂಥ ಒಂದು ಲೆಕ್ಕ ತಿಳ್ಕೊಂಡು ನಾವು ಉದಾಹರಣೆನ. ಸೊ ಏನದು 6x² ಪ್ಲಸ್ 17x 6x² ಪ್ಲಸ್ 17x ಪ್ಲಸ್ 5 ಇಸ್ ಈಕ್ವಲ್ ಟು 0. ಅಪವರ್ತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದನ್ನು ನಾವು ಮಧ್ಯ ಪದವನ್ನು ವಿಭಜಿಸಬೇಕು. ಸೊ ಇಲ್ಲಿ ಏನು ಮಾಡಬೇಕು, ಮಧ್ಯ ಪದವನ್ನು ವಿಭಜಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಮೊದಲನೇ ಪದ ಮತ್ತೆ ಕೊನೆ ಪದ ಎರಡು ನೋಡ್ಬೇಕು. x² ಹಿಂದೆ ಇರ್ತಕ್ಕಂಥ. ಸೊ ಇದು ಆದರ್ಶ ರೂಪ ಇದೆ ನೋಡಿ, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ನೋಡಿ ಈಗ ಕೇಳ್ಬೋದು x² ಜಾಗ x² ಇದೆ, a ಜಾಗದಲ್ಲಿ ಆಗುತ್ತೆ. ಸೊ ಇಲ್ಲಿ a ಬೆಲೆ 6, b ಜಾಗದಲ್ಲಿ 17, c ಜಾಗದಲ್ಲಿ 5. ಎಷ್ಟು ಸುಲಭ ಆಗಿದೆ, ಆ ಜಾಗಕ್ಕೆ ಆ ಜಾಗ ಕರೆಕ್ಟ್ ಆಗಿದೆ. ಸೊ ಅದು ಇದು ಆದರ್ಶ ರೂಪದಲ್ಲಿ ಇದೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಇವೆರಡು ಗುಣಿಸ್ಕೋಬೇಕು. ಮೊದಲು x² ಇಂದ ಯಾವ್ದಿರುತ್ತೆ ಆ ಪದ, ಸದಾ ಸಹಗುಣಕ ಯಾವ್ದಿರುತ್ತೆ ಅದನ್ನ ಮತ್ತೆ ಕೊನೆ ಪದವನ್ನು ಗುಣಿಸ್ಕೋಬೇಕು. ಸೊ ಗುಣಿಸ್ಕೊಂಡು 6 5 30. ಸೊ ಈಗ ಗುಣಿಸಿದಾಗ 30 ಬರಬೇಕು. ಇದು 7ನೇ ಕ್ಲಾಸ್ನಲ್ಲಿ ಇರಬೇಕಾಗಿದೆ. ಗುಣಿಸಿದಾಗ ಏನು ಬರಬೇಕು 30. ಕೂಡಿ ಅಥವಾ ಕಳೆದಾಗ ಕೂಡಿ ಅಥವಾ ಕಳೆದಾಗ 17 ಅಂತ ಹುಡುಕ್ಬೇಕು. ಕೂಡ ಕೊಡ್ಬೋದು, ಕಳೆದಾಗ ಕಳಿಬೋದು. ಅದು ಪ್ಲಸ್ 30 ಬರಬೇಕು, ಪ್ಲಸ್ 17 ಬರಬೇಕು. ಆ ಥರ ಎರಡು ಸಂಖ್ಯೆಗಳನ್ನು ನಾವು ಹುಡುಕ್ಬೇಕಾಗುತ್ತೆ. ಇಲ್ಲಿ ಅಪೋಸಿಟ್ ಒಂದು ಸ್ವಲ್ಪ ತುಂಬ ಟೆಕ್ನಿಕಲ್ ಪ್ರಾಬ್ಲಮ್, ಚೆನ್ನಾಗಿರುತ್ತೆ. ಸೊ ಇಲ್ಲಿ ಆ ಥರ ಎರಡು ಸಂಖ್ಯೆ ಹುಡುಕ್ತಾವಣ. 6 5 30 ಒಂದು ಅಪವರ್ತನ ಇದೆ, ಅದು ಬಿಟ್ಟರೆ ಇನ್ಯಾವುದಿದೆ ನೋಡ್ತಾ ಹೋಗೋಣ. ಸೊ 30ಕ್ಕೆ 15 2 30 ಆಗ್ಬೋದು. ಸೊ ನಾವು 30ಕ್ಕೆ ಅಪವರ್ತನ ತೆಗೆದುಕೊಂತ ಹೋದ್ರೆ ಸೊ 5 5 6 30 3 2 6 ಈ ಥರ ಅಪವರ್ತನ ಬರುತ್ತೆ. ಸೊ ಈಗ 30ಕ್ಕೆ ಏನಾಗುತ್ತೆ 30 5 × 3 × 2 ಈ ಥರ ಬರೀಬೋದು ಅಪವರ್ತನ. ಸೊ 30ರ ಅಪವರ್ತನ 5 ಆಗಿದೆ, 3 ಆಗಿದೆ, 2 ಆಗಿದೆ. ಸೊ 5 3 15 2 30. ನಮಗೆ ಬೇಕಾದ್ದೇನೋ ಕೂಡಿದ ಗುಣಿಸಿದ್ರೆ 30 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 17 ಬರಬೇಕು ಅಂತ ಎರಡು ಸಂಖ್ಯೆ ಹುಡುಕಬೇಕು. 5 3 15 ತಗೊಂಡು 15 × 2 ಆದರೆ ಗುಣಿಸಿದ್ರೆ 30 ಬಂತು. 2 ಕೂಡೋಣ ಅಥವಾ ಕಳೆಯೋಣ, ಏನು ಮಾಡಬೇಕು 15 ಪ್ಲಸ್ 2 ಮಾಡಿದ್ರೆ 17 ಬರುತ್ತೆ. ಆಗುತ್ತೆ ಪ್ಲಸ್ 17 ಬರಬೇಕು. ಸ್ವಲ್ಪ ಮೈನಸ್ 17 ಬಂದರೂ ಕೂಡ್ಬೋದು, ಅದು 2 ಮೈನಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಆಗುತ್ತೆ. ನಮಗೆ ಬೇಕಾದ್ರೆ ಪ್ಲಸ್ 17 ಆಗಬೇಕು ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಪ್ಲಸ್ 17 ಬರಬೇಕು. ಅದರಿಂದ 15 2 ನಾವು ಇಲ್ಲಿ ಅಪವರ್ತನ ಮಾಡಿ ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಇಷ್ಟೆಲ್ಲ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಲಾಸ್ಟ್ ಹೆಂಗೆ ಸಂಖ್ಯೆ ಬರಬೇಕು, ಮಧ್ಯದ ಸಂಖ್ಯೆ ಮಾತ್ರ ವಿಭಜಿಸಬೇಕು. ಅದನ್ನೇ ನಾವು ಹೇಳ್ತಿದ್ದೀವಿ ಮಧ್ಯ ಪದವನ್ನು ವಿಭಜಿಸುವ ಮೂಲಕ ಅಪವರ್ತಿಸುವುದು ಅಂತ ಹೇಳಿ. ಸೊ ಇದು ಅಂತ ಇದೆಯಲ್ಲ, ಮಧ್ಯ ಪದ ಅಂದರೆ ಯಾವುದೋ ಇದು 17, ಇದನ್ನು ಮಾತ್ರ ವಿಭಜಿಸಬೇಕು. ಉಳಿದಿದ್ದ ಆ ಕಡೆ ಸೇಮ್ ಬರಬೇಕು. ಆ ಥರ ಬರ್ಕೊಳ್ಳೋಣ. 6x² ಹಾಗೆ ಬರ್ಕೊಳ್ಳಿ, ಪ್ಲಸ್ ಈ 17ರ ಜಾಗಕ್ಕೆ ನಾವು ಏನು ಬರ್ಕೋಬೇಕು 15 ಪ್ಲಸ್ 2 ಅಂತ ಬರ್ಕೋಬೇಕು. 15x ಪ್ಲಸ್ 2x ಮಕ್ಕಳಿಗೆ ಚೇಂಜ್ ಆಗಿಲ್ಲ. 6x² ಹೆಂಗೆ ತಂಗೆ ಬರ್ಕೊಂಡಿದ್ದೀನಿ. 17x ನಾನು 15x ಪ್ಲಸ್ 2x ಅಂತ ಬರ್ಕೊಂಡಿದ್ದೀನಿ. ನೀವು ಆ ಕಡೆ ಹಾಗೆ ಬರ್ಕೊಂಡಿದ್ದೀನಿ. ಇಸ್ ಈಕ್ವಲ್ ಟು 0 ಅಂತ 2ನ ಗುಂಪು ಮಾಡ್ಕೋಬೇಕು. ಈ ಥರ 2ರಲ್ಲಿ ಆಚೆ ತೆಗಿಬೇಕು. ನೋಡ್ಕೊಳ್ಳಿ, ತುಂಬ ಸುಲಭವಾಗಿರುತ್ತೆ. ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ಮು. ಇದರಲ್ಲಿ ಇರಬೇಕು, ಇದರಲ್ಲಿ ಇರಬೇಕು. ನಾವು ವಿಭಜಿಸ್ತಿದ್ವಿ, ಈಗ ಮಧ್ಯದ ಪದ ಮಾತ್ರ ವಿಭಜಿಸಿದ್ದೀನಿ. ಇವೆರಡರಲ್ಲಿ ಇರೋದನ್ನು ಕಾಮನ್ ಫ್ಯಾಕ್ಟರ್ ಸಾಮಾನ್ಯ ಅಪವರ್ತನ ಆಚೆ ತೆಗಿಬೇಕು. ಏನೇನಿದೆ ಇಲ್ಲಿ, ಇದನ್ನು 3 5 15 ಅಂತ ಬರ್ಕೋಬಹುದು, ಇದನ್ನು 3 2 6 ಅಂತ ಬರ್ಕೋಬಹುದು. 3 5 2ರಲ್ಲಿ ಏನಿದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಸೊ ನೋಡಿ 2ರಲ್ಲಿ 3 ಇದೆ, ಈ 3ಅನ್ನು ಆಚೆ ತೆಗಿತಾ ಇದ್ದೀನಿ. ಇದರಲ್ಲಿ x ಇದೆ, x ಆಚೆ ತೆಗಿತಾ ಇದ್ದೀನಿ. ನೋಡ್ಕೊಳ್ಳಿ ನೀಟಾಗಿ. ಇಲ್ಲಿ 6 3 2 6 x², ಇಲ್ಲಿ 15ನ 3 × 5 5x ಆಗುತ್ತೆ. 2x ಪ್ಲಸ್ 5 ಇರುತ್ತೆ. ಸೊ ಅಥವಾ ನಾವು ಆ ಕಡೆ ಈ ಕಡೆ ಉಲ್ಟಾ ಬರೆದಿದ್ರು ನಾವು ಬರೀಬಹುದು. ಸೊ ಇದು ಬರುತ್ತೆ. ಸೊ ಇದನ್ನ ನಾವು ಬೇರೆ ಥರ ಬರೆದು ನಾವು ಲೆಕ್ಕ ಮಾಡ್ಬೋದು. ಇರಲಿ, ಈಗ ಅವ್ರು ಮಾಡ್ಬಿಡ್ತೀವಿ. 3x ಆಚೆ ತೆಗೆದ್ರೆ ಇಲ್ಲಿ ಏನು ಮಾಡ್ಕೊಂಡು 2x ಮಾಡ್ಕೊಂಡು ಇನ್ನೊಂದು ಕಡೆ 3 2 6 x × x2.
ಪ್ಲಸ್ 1 ಇಂಟು 2x ಪ್ಲಸ್ 5 ಅನ್ನೋದು ಒಂದು ಪದ. ಇಲ್ಲಿ 2x ಪ್ಲಸ್ 5 ಅನ್ನು ನಾನು ಸಾಮಾನ್ಯ ಅಪವರ್ತನ ಹಾಕೋದಾದ್ರೆ ಉಳಿದಿದ್ದೇನಿದೆ 3x ಪ್ಲಸ್ 1 0. ಈಗ ಎರಡು ಬೆಲೆ ಬರುತ್ತೆ. ವರ್ಗ ಸಮೀಕರಣಕ್ಕೆ ಎರಡು ಬೆಲೆ, ರೇಖಾತ್ಮಕ ಸಮೀಕರಣಕ್ಕೆ ಒಂದೇ ಬೆಲೆ, ಘನ ಸಮೀಕರಣಕ್ಕೆ 3 ಬೆಲೆ ಇರುತ್ತೆ. ಇಲ್ಲಿ 2x 5 ಆಯ್ತು, ಮೈನಸ್ 5 ಇದು 2 ರಿಂದ ಬರಬಹುದು. ಇಲ್ಲಿ ಫಸ್ಟ್ ಇನ್ನೊಂದು ಸ್ಟೆಪ್ ಬರೋಣ. ಇಲ್ಲಿ ಎರಡು ಬೆಲೆ ಬರುತ್ತೆ. 2x ಪ್ಲಸ್ 5 ನಾನು ಒಂದು ಬೆಲೆ, 3x ಪ್ಲಸ್ 1 0 ಇನ್ನೊಂದು. ಸೊ ಅದಕ್ಕೆ ಬಂದಾಗ ನಾವು 2x ಪ್ಲಸ್ x 2x ಮೈನಸ್ 5 x ಮೈನಸ್ 5 ಬೈ 2 1 ಬೆಲೆ ಇದನ್ನು ಬರೋದು. ಇದು 5 4 ತಗೊಂಡ್ರೆ 2 ಬರೋಕ್ಕೆ ಮೈನಸ್ ಇದೆ. ನೆಕ್ಸ್ಟ್ ಇದಕ್ಕೆ ಬರೋಣ. ಸೊ 3x ಮೈನಸ್ 1 x ಮೈನಸ್ 1 ಡಿವೈಡ್ ಬೈ ಈಗ x ಬೆಲೆ ಏನಾಯಿತು ಮೈನಸ್ 5 ಬೈ 2 x ಬೆಲೆ ಮೈನಸ್ 1 ಬೈ 3. ಸೊ 3ನೇ 1 2ನೇ 5. ಸೊ ಇಷ್ಟೆಲ್ಲ ಮಾಡಬೇಕಾಗುತ್ತೆ. ಅಪವರ್ತನ ಕ್ರಮದಿಂದ ಮಧ್ಯಪದವನ್ನು ವಿಭಜಿಸಿ ನಾವು ಮಾಡಬೇಕು, ಏನು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಅಲ್ಲಿ ಅಪವರ್ತನ ಅಂದರೆ ಇಷ್ಟೇ ಸಾಕಾಗುತ್ತೆ. ನಾವು ಇಲ್ಲಿ 2 ಬೆಲೆ 2x ಪ್ಲಸ್ 5 3x ಪ್ಲಸ್ 1 ಅಪವರ್ತಿಸಿ ನಾವು ಇಲ್ಲಿ x ಬೆಲೆಯನ್ನು ಮುಂದುವರೆದು ಹೋದರೆ ನಾವು x ಬೆಲೆ ಮತ್ತು y ಬೆಲೆ ಕಂಡುಹಿಡಿಯಬಹುದು. ಈ x ಬೆಲೆ ಮತ್ತು y ಬೆಲೆಯನ್ನು ಈಗ ಹೇಗೆ ಕಂಡುಹಿಡಿದಿದ್ದು ಅದನ್ನು ಈ ಸಮೀಕರಣಕ್ಕೆ ಹಾಕಿದ್ರೆ 0ಕ್ಕೆ ಸಮಾಗುತ್ತೆ. ಇದು ಒಂದು ಪ್ರೊಸೀಜರ್ ಅಂತ ನಾವು ಹೇಳ್ಬೋದು ಈ ಥರ. ಸೊ ಇಲ್ಲಿ ಯಾವುದರಿಂದ ನಾವು x ಬೆಲೆ y ಬೆಲೆ ಹಾಕಿಬಿಟ್ಟು ತಾಳೆನೂ ಸಹ ನೋಡ್ಬೋದು. 3x ಪ್ಲಸ್ 1 2x ಪ್ಲಸ್ 5 0 ಅಂತ ಅವೆರಡು ಅಪವರ್ತನ ಆಗುತ್ತೆ, ನಾವು ಮಾಡ್ಬೋದು. ಸೊ ಅದರಲ್ಲಿ ಇದೇ ಅಪವರ್ತನ ಕ್ರಮವನ್ನು ನಾವು ಮತ್ತೆ ಇನ್ನೊಂದು ಲೆಕ್ಕ ಮಾಡೋಣ ಮೇಲೆ. ಸೊ ಉದಾಹರಣೆ 13 ಆಗಿದೆ. ಸೊ ಇನ್ನೊಂದು ಮಾಡೋಣ. ಉದಾಹರಣೆ ಇನ್ನೊಂದು ತೆಗೆದುಕೊಂಡ್ರೆ ಅದು ನಿಮ್ಮ ಬುಕ್ಕಲ್ಲಿ ಇರೋದು ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿ ಅಪವರ್ತನ ಮಧ್ಯಪದವನ್ನು ವಿಭಜಿಸಿ ಬಿಡಿಸಿ. ಅಪವರ್ತದ ಉದಾಹರಣೆ 14 y ಸ್ಕ್ವಯರ್ ಮೈನಸ್ 5y ಪ್ಲಸ್ 6 ನೀವು ಅಪವರ್ತಿಸಿ. ಈಗ ಅಪವರ್ತನ ಕ್ರಮ ಅಂದ್ರೆ ಬೇರೆ ಥರ ಆಗುತ್ತೆ, ಇದೊಂದು ಬೇರೆ ಥರ. ಇದು ನಾವು ಮಧ್ಯಪದವನ್ನು ಅಪವರ್ತನದಲ್ಲಿ ಗುಣಿಸಿದ್ರೆ ಎಷ್ಟು ಬರಬೇಕು ನಮಗೆ? ಗುಣಿಸಿದರೆ 6 ಕೂಡಿಗೆ ಕಂಡ್ರೆ ಮೈನಸ್ 5 ಆ ಥರ ಕೊಡಬೇಕು. 3 2 6 ಆಗುತ್ತೆ. 3 2 5 ಗುಣಿಸಿದ್ರೆ 6 ಆಯಿತು. ಕೂಡಿದ್ರೆ ಅಂದರೆ 3 ಪ್ಲಸ್ 2 ಅಂತ ಮಾಡ್ಕೋಬಾರ್ದು. 5 ಪ್ಲಸ್ 5 ಮೈನಸ್ 5 ಬೇಕು. ಆದ್ದರಿಂದ ಮೈನಸ್ 3 ಮೈನಸ್ 2 ಆಗುತ್ತೆ. ಇಲ್ಲ ಹಾಕಿದ್ರೆ ಇಲ್ಲೂ ಹಾಕಬೇಕಾಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 3 2 ಆಗುತ್ತೆ. ಸೊ ಆದ್ದರಿಂದ ಇಲ್ಲಿ 5y ಜಾಗಕ್ಕೆ ನಾವೇನು ಮಾಡಬೇಕು? ಮೈನಸ್ 3 ಮೈನಸ್ 2 ಆಗ್ತದೆ. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು y ಸ್ಕ್ವೇರ್ ಮೈನಸ್ ಎಷ್ಟಾಗುತ್ತೆ? 3y ಮೈನಸ್ 2. ನಾನು ಮಧ್ಯಪದವನ್ನು ವಿಭಜಿಸ್ತೀನಿ. ನಾನು ವಿಭಜಿಸಿದ್ರೆ ಡಿವೈಡ್ ಮಾಡಿದ್ದೀನಿ ಅಂತ. ಇನ್ನು ಆ ಕಡೆ ಸೇಮ್ ಮಾಡ್ತೀನಿ. ಪ್ಲಸ್ 4 ಇಸ್ ಈಕ್ವಲ್ ಟು 0. ಎರಡು ಗುಂಪು ಮಾಡ್ಕೊಳ್ಳಿ. ಎರಡರಲ್ಲಿ ಇರೋದನ್ನ ಹಾಕ್ತೀವಿ. ಎರಡು ಗುಂಪು ಮಾಡ್ಕೊಂಡು ಎರಡರಲ್ಲಿ ಇರುತ್ತೆ. y ಮೈನಸ್ 3 ಮೈನಸ್ 2 ಹಾಕ್ತಿದ್ರೆ y ಮೈನಸ್ 3 ಆಗಿದೆ ಇಸ್ ಈಕ್ವಲ್ ಟು 0. ಎರಡರಲ್ಲಿ ಇಲ್ಲಿ ಎರಡರಲ್ಲಿ ಹಾಕ್ತಿದ್ರೆ y ಮೈನಸ್ 3 y ಮೈನಸ್ 2 ಹಾಕ್ಬೋದು ಆಗುತ್ತೆ. ಸೀದಾ ಗೊತ್ತಾಗುತ್ತೆ. ಎರಡು ಗುಣಿಸಿದ್ರೆ ಮೈನಸ್ 3 ಮೈನಸ್ 2 ಪ್ಲಸ್ 6 ಮೈನಸ್ 3 ಮೈನಸ್ 2 ಮೈನಸ್ 5. ಸೊ y ಇಸ್ ಈಕ್ವಲ್ ಟು 0. y ಬೆಲೆ ಎಷ್ಟಾಗುತ್ತೆ? y ಮೈನಸ್ 3 ಇಸ್ ಈಕ್ವಲ್ ಟು 0. y ಮೈನಸ್ 2 ಇಸ್ ಈಕ್ವಲ್ ಟು 0. ಇನ್ನೊಂದಂದ್ರೆ y ಇಸ್ ಈಕ್ವಲ್ ಟು 3 ಆಯಿತು, ಅಥವಾ y ಇಸ್ ಈಕ್ವಲ್ ಟು 2 ಆಯಿತು. y ಬೆಲೆ 3 y ಬೆಲೆ 2 ಆಯಿತು. ಸೊ ನೀವು ಈ y ಬೆಲೆ ಮತ್ತೆ ಇದಕ್ಕೆ ಈ ಸಮೀಕರಣಕ್ಕೆ ಹಾಕಿದ್ರೆ 0ಕ್ಕೆ ಸಮಾನ. 0ಕ್ಕೆ ಸಮಾನ ಮಾತ್ರ ನೀವು ಲೆಕ್ಕಕ್ಕಾಗುತ್ತೆ ಅಂತೇಳಿ ನಾವು ಹೇಳ್ಬೇಕಾಗ್ತದೆ. ಈ ರೀತಿಯಾಗಿ ಇನ್ನೊಂದು ಹಾಕಿ ನೋಡ್ಬೋದು. y ಬೆಲೆ 3 ಹಾಕಿ ತಾಳೆ y ಬೆಲೆ 3 ಹಾಕಿದ್ರೆ 3 ಸ್ಕ್ವಯರ್ ಮೈನಸ್ 5 3 ಪ್ಲಸ್ 6 ಇಸ್ ಈಕ್ವಲ್ ಟು 0. ನೋಡ್ರಿ 3 3 9 ಆಗುತ್ತೆ. ಮೈನಸ್ 5 3 15 ಪ್ಲಸ್ 6 9 6 15 ಮೈನಸ್ 15 ಇಸ್ ಈಕ್ವಲ್ ಟು 0. ನೋಡಿ y ಬೆಲೆ 3 ಆಯಿತು. ಸೊ ಹೌದಲ್ವಾ? ಸೊ ಅದೇ ರೀತಿ ನಾವು ಇನ್ನೂ ಒಂದು ಬೆಲೆ ನೋಡ್ಬೋದು. ಯಾವುದನ್ನ? y ಬೆಲೆ 2 ಹಾಕ್ತೀವಿ. ಸೊ y ಇಸ್ ಈಕ್ವಲ್ ಟು 2 ಹಾಕಿದಾಗ y ಅಲ್ಲಿ 2 ಹಾಕಿ. ಸೊ 2 ಸ್ಕ್ವಯರ್ ಮೈನಸ್ 5 ಇಂಟು 2 ಪ್ಲಸ್ 6 2 4 2 ಸ್ಕ್ವೇರ್
ಹೋಗುತ್ತೆ. ಸೊ ಆಗ ನಾವು ಆ ಸಮೀಕರಣಕ್ಕೆ ಆ ಬೆಲೆನ ಹಾಕಿದ್ರೆ 0ಕ್ಕೆ ಸಮ ಆದರೆ ಆ ಬೆಲೆ ಕರೆಕ್ಟ್ ಅಂತ ನಾವು ಕಂಡುಹಿಡಿದು ಹೇಳ್ಬೋದು. ಇದನ್ನು ನಾವು ಅಪವರ್ತನ ಕ್ರಮದಲ್ಲಿ ಬಿಡಿಸೋದು ಅಂತ ಹೇಳಿದ್ರೆ 5 × 2 ಅಲ್ಲಿ ಮಾಡ್ಕೊಂಡು ನಾವು ಲೆಕ್ಕವನ್ನು ಮಾಡ್ಬೋದು. ಇದರ ಅಪವರ್ತನ 1 2 3 ಆಗುತ್ತೆ. ಇಲ್ಲ ಅದೇ ಥರ ಬರುತ್ತೆ. ಅದೇ ಥರ ಇದು ಮೆಥಡ್ 3 2 ಆಗುತ್ತೆ ಅಷ್ಟೇ. 3 2 ಬರ್ಕೊಂಡು 5 2ಕ್ಕೆ 2 ಸ್ಕ್ವೇರ್ ಎಲ್ಲ ಬರ್ಕೊಂಡು ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಅದು ಅಪವರ್ತನ ಆಗುತ್ತೆ. ಸೊ ನೆಕ್ಸ್ಟು ಉದಾಹರಣೆ 15 ಒಂದು ಮಾಡೋಣ. ಸೊ ಇದರಲ್ಲಿ ಇನ್ನೊಂದು ಲೆಕ್ಕ ಕೊಡ್ತಾರೆ, ಅಭ್ಯಾಸದ ಲೆಕ್ಕ. ಅಪವರ್ತನ ಕ್ರಮದಲ್ಲಿ ಬಿಡಿಸಿ ಅನ್ನೋದನ್ನ x - 1 ಇದರಲ್ಲೂ ಒಂದು ಅಭ್ಯಾಸ. ಹೇಗೆ ಕೊಟ್ಟಿದ್ದಾರೆ? x - 1 ಆಗಿದ್ದರೆ k ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಸೊ ಅದರಲ್ಲಿ ನೋಡಿ ಬೇಗ ಬೇಗ ಇಲ್ಲಿ x - 1 ಅಪವರ್ತನ ಆಗಿದ್ದರೆ ಈ ಕೆಳಗಿನ ಸಮೀಕರಣದ ಅಪವರ್ತನವಾಗಿದ್ದರೆ k ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಈಗ p of x is equal to x square plus x plus k. ಸೊ ಇದು x ತರ ಎಷ್ಟು ಹಾಕ್ಬೇಕು ನಾವು? 1 ಹಾಕ್ಬೇಕು. x is equal to -1 is equal to 0 ಅಂತ x is equal to +1. p of 1 is equal to 1 square plus 1 plus k. 1 ಸ್ಕ್ವೇರ್ ಅಂದರೆ 1 ಆಗುತ್ತೆ ಪ್ಲಸ್ 1 plus k. ಸೊ ಇಲ್ಲಿ 2 plus k is 0 ಆಗಿ 2 ಇಂದ ಬರ್ತದೆ. k is equal to -7. k is equal to -7 ಆದರೆ ಇದು x - 1 ಒಂದು ಅಪವರ್ತನ ಆಗ್ತದೆ. 2 ಹಾಕಿದ್ರೆ ಸೊ ನಾವು ಮಾಡ್ಬೋದು. ಸೊ x ಸ್ಕ್ವೇರ್ ಬೇಕಾದ್ರೆ ಮಾಡಿ x ಸ್ಕ್ವೇರ್ ಪ್ಲಸ್ x - 2 is equal to 0. ಗುಣಿಸೋದು 2 ಕೂಡಿದ ಕಾರಣ 1 ಬರೋದು ಅಂತ 2 ಸಂಖ್ಯೆ ಅಂತ ಹೇಳಿದ್ರೆ 2 1 2 ಮಾಡ್ಕೊಂಡ್ರೆ ಯಾವುದು ಪ್ಲಸ್ -2 ಪ್ಲಸ್ 2 -1 ಪ್ಲಸ್ 1 ಬರುತ್ತೆ. ಇದು ಮೈನಸ್ ಹಾಕಿದ್ರೆ -2 ಆಗುತ್ತೆ. ಸೊ ಪ್ಲಸ್ 1 ಬಂದಾಗ x ಸ್ಕ್ವೇರ್ ಪ್ಲಸ್ 2 x - 1x - 2 is equal to 0. 2 ಗುಂಪು ಮಾಡ್ಕೊಂಡು x ಆಚೆ ತೆಗೆದ್ರೆ x ಪ್ಲಸ್ 2 ಆಗುತ್ತೆ. ಮೈನಸ್ 1 ಆಚೆ ತೆಗೆದ್ರೆ x ಪ್ಲಸ್ 2 ಆಗುತ್ತೆ. ಸೊ ನನಗೆ x - 1 x ಪ್ಲಸ್ 2 1 ಆಯಿತು is equal to 0. ನೋಡಿದ್ರಿ ಈಗ x - 1 ಈ ಸಮೀಕರಣದ ಅಪವರ್ತನ ಆಗಿದೆ. ಇದನ್ನು ನಾವು ಮಾಡ್ಬೋದು. ಇಲ್ಲಿ x ಸ್ಕ್ವೇರ್ ಪ್ಲಸ್ x - 2 ಅಪವರ್ತನ ಏನು? x - 1 x ಪ್ಲಸ್ 2. ಸೊ ಇದಾಗಿದೆ x - 1 ಈ ಕೆಳಗಿನ ಸಮೀಕರಣದ ಒಂದು ಅಪವರ್ತನ ಆಗಿದೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಸೊ ಈ ಥರ ಲೆಕ್ಕಗಳನ್ನು ನೀವು ಅಪವರ್ತನ ಕ್ರಮದಲ್ಲಿ ಮಾಡ್ತಾ ಹೋದರೆ ಇದರಲ್ಲಿ ಬೇಕಾದಷ್ಟು ಲೆಕ್ಕ. ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ಘನ ಸಮೀಕರಣದ ಲೆಕ್ಕವನ್ನು ಮಾಡ್ತಾ ಹೋದರೆ ಈಗ ಇದ್ರ ಮೇಲೆ ಒಂದೆರಡು ಲೆಕ್ಕಗಳನ್ನು ಹೋಮ್ವರ್ಕ್ ಮಾಡ್ತಾರೆ. ಹೋಮ್ವರ್ಕ್ ಮಾಡ್ತಾರೆ ಲೆಕ್ಕ ಬರ್ತಿದ್ದಾರೆ. k x - 1 p of x ನ ಅಪವರ್ತನವಾಗಿದ್ದರೆ k ಬೆಲೆಯನ್ನು ಕಂಡುಹಿಡಿಯಿರಿ. k ಬೆಲೆ ಕಂಡುಹಿಡಿಯಿರಿ. ಸೊ ಏನು 2x ಸ್ಕ್ವೇರ್ ಪ್ಲಸ್ kx ಪ್ಲಸ್ 2 p of x is equal to p of x is equal to kx square minus 3x plus k. ಇದೊಂದು ಎರಡನೇದು ಅಪವರ್ತಿಸಿ ಮಧ್ಯಪದವನ್ನು ವಿಭಜಿಸುವ ಮೂಲಕ ಅಪವರ್ತಿಸಿ. ಯಾವುದು ಒಂದಿದು 2x ಸ್ಕ್ವೇರ್ ಮೈನಸ್ 7x ಪ್ಲಸ್ 1 2 ಅಂದರೆ 2x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 1 ಇಷ್ಟು ಮಾಡ್ಕೊಳ್ಳಿ. ಸೊ ಇದೊಂದು ಬರುತ್ತೆ, ಇದು ಎ ಇದು ಬಿ ಮತ್ತೆ ಇದು ಬರುತ್ತೆ. ಸೊ ಇಷ್ಟು ನೀವು ಇದರಲ್ಲಿ ಅಪವರ್ತನ ಎಕ್ಸ್ಪ್ರೆಷನ್ ಆಗಿದ್ರೆ x = 1 ಹಾಕಿ k ಬೆಲೆ ಕಂಡುಹಿಡಿದುಕೊಳ್ಳಿ ಬರ್ತದೆ. ಸೊ ನೆಕ್ಸ್ಟ್ ಇದನ್ನು ಮಧ್ಯಪದವನ್ನು ವಿಭಜಿಸಿದ್ರೆ ಗುಣಿಸೋದು 2 ಬರಬೇಕು. ಕೂಡಿದ್ದು ಕಳೆದ್ರೆ 7 ಬರಬೇಕು ಅಂತ ಹೇಳ್ತಾರೆ. ಗುಣಿಸೋದು 2 ಬರಬೇಕು, ಕೂಡಿದ್ದು ಕಳೆದ್ರೆ 7 ಬರಬೇಕು ಅಂತ ಹೇಳಿ ಸಂಖ್ಯೆ ಅಂದರೆ ಯಾವುದು? 2 ನೋಡ್ಬಿಡಿ, 2 1 2. ಸೊ ಸಾರಿ 12 x. ಇಲ್ಲಿ ಗುಣಿಸಿದ್ರೆ 6 ಬರಬೇಕು. 3 2 6 6 1 2 ಬರುತ್ತೆ. 12 ಅಂತ 4 3 ಅಂತ ಬರುತ್ತೆ. ಸೊ ಹಾಗಾಗಿ ಬರುತ್ತೆ.
ಥರ ಲೆಕ್ಕ ಮಾಡಿದ್ರೆ ನಮಗೆ ಬರುತ್ತೆ. ಸೊ ಮಕ್ಕಳೇ ಇದುವರೆಗೂ ನೀವು ಈ ದಿನದ ಒಂದು ಅಧ್ಯಾಯದಲ್ಲಿ ಮಧ್ಯಪದವನ್ನು ವಿಭಜಿಸುವ ಮೂಲಕ ಅಪವರ್ತನ ಮತ್ತು ಯಾವ್ದಾದ್ರು ಒಂದು ಅಪವರ್ತನ ಒಂದು ಕೊಟ್ಟಾಗ ಅದು ಅಪವರ್ತನವಾಗಿದೆಯೇ, ಇನ್ನೊಂದು ಸಮೀಕರಣದ ಅಪವರ್ತನವಾಗಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಸೊ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಳೋಣ. ಅದೇ ಬೈಜಿಕ ಸಂಯುಕ್ತ ಸಮೀಕರಣ ಬರುತ್ತೆ, ಅದರ ಘನ ಸಮೀಕರಣ ಬರುತ್ತೆ. ಸೊ ಇದರಲ್ಲೇ ಇದರ ಬಹುಪದೋಕ್ತಿಯಲ್ಲಿ ಇನ್ನು ಬೇಕಾದಷ್ಟು ಲೆಕ್ಕಗಳಿದೆ, ಇದನ್ನು ಕಂಪ್ಲೀಟ್ ಆಗಿಲ್ಲ. ಇದ ನಂತರ ನಾವು ಮುಂದಿನ ತರಗತಿಯಲ್ಲಿ ಘನ ಸಮೀಕರಣದ ಬಗ್ಗೆ ತಿಳ್ಕೊಂಡು ಅದನ್ನು ಹೇಗೆ ಅಪವರಿಸೋದು